रोम रोम भाइयों, सिस्टम पार देंगे, सिस्टम पार. ಗುಡ್ ಮಾರ್ನಿಂಗ್, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್. ಬೆಳಗ್ಗೆ ಎದ್ದು ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಹೇಳಿ ರೂಮ್ ಕ್ಲೀನ್ ಮಾಡಿಕೊಂಡೆ. ನೆನ್ನೆನೇ ಫುಲ್ ರೂಮ್ ಕ್ಲೀನ್ ಮಾಡಿದ್ದೆ. ಇವತ್ತು ಹೆಂಗೆ ಇಷ್ಟು ಕಸ ಬಂತು ಅಂತ ಗೊತ್ತಾಗೋದಿಲ್ಲ. ಸಿ ಎಷ್ಟೈತಿ ಗಾಡ್. खराब हो जाएगा. मैं माँ अम्मा बहन पे आ जाऊंगा. मैं इनकी अम्मा बहन पे आ जाऊंगा. ಸೊ ಜಾನ್ ಫಸ್ಟಿಂದ ಮತ್ತೆ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು. ನಾನು ಹೊಸ ರೂಟೀನ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಪುಲಪ್ ಬಾರ್ ಬೇಕಂತೇನಿಲ್ಲ, ರೂಮ್ ಒಳಗೇನೈತೆ ಅದನ್ನ ಯೂಸ್ ಮಾಡೋಣ ಅಂತೇಳಿ ಪುಲಪ್ಸ್ ಮಾಡಿದೆ. ಮೊನ್ನೆ ನಾನೇನು ರೂಮ್ ಕ್ಲೀನ್ ಮಾಡಿದೆ ಅಲ್ಲ, ಅವಾಗ ನಂಗೆ ಸ್ಕಿಪ್ಪಿಂಗ್ ರೋಪ್ ಸಿಕ್ತು. ಅದು ಹುಡುಕಿ ಎಲ್ಲ ಸಾಕಾಗೋಯ್ತು ನಂಗೆ. ಬಟ್ ಮೊನ್ನೆ ಕ್ಲೀನ್ ಮಾಡ್ಬೇಕಾದ್ರೆ ಸಿಗ್ತದೆ. ಆಮೇಲೆ ನಿಮ್ಗೆ ಗೊತ್ತು ನನ್ನ ರೂಮಿಗೆ ಫುಲ್ ಸ್ಪೇಸ್ ಐತಿ. ಸೊ ಸ್ಕಿಪ್ಪಿಂಗ್ ಆರಾಮ್ ಮಾಡ್ಬೋದು ಅಂತೇಳಿ ಟ್ರೈ ಮಾಡಿದೆ. ಒಂದು ಸ್ಟ್ರೆಚ್ ಒಳಗೆ 194 ಮಾಡಿದೆ ಇವತ್ತು. ಫಸ್ಟ್ ಡೇ 194 ಮಾಡಿದ್ದು ನಂಗೆ ಭಾಳ ಖುಷಿ ಆಯ್ತು. ಆಮೇಲೆ ರೆಸಿಸ್ಟೆಂಟ್ ಬ್ಯಾಂಡ್ ತೊಗೊಂಡು ನಾರ್ಮಲ್ ಸ್ಟ್ರೆಚಸ್ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಡಂಬಲಿಂದ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೈಸೆಪ್ಸ್ ಮತ್ತು ಬೈಸೆಪ್ಸ್ ಇಷ್ಟ ಮಾಡಿದೆ ಇವತ್ತು. ಬೈಸೆಪ್ಸ್ ಬಿಟ್ಟು ಬೇರೆ ಏನು ಮಾಡಲಿಲ್ಲ. ಆಮೇಲೆ ಡಂಬಲಿಂದ ಲಂಜಸ್ ಆಮೇಲೆ ಸ್ಕ್ವಾಟ್ಸ್ ಎಲ್ಲ ಮಾಡಿಕೊಂಡೆ. ಅದು ಆಲ್ಮೋಸ್ಟ್ ಒಂದು 30 ಮಾಡಿದೆ. ಅದಾದಮೇಲೆ ಪುಷಪ್ಸ್, ಮೌಂಟೇನ್ ಕ್ಲೈಂಬರ್ಸ್ ಎಲ್ಲ ಮಾಡಿ ನಂದು ಇವತ್ತು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟ್ ಸ್ನಾನ ಎಲ್ಲ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ನಾನು ಇವತ್ತೊಂದು ಏನೋ ಹೇಳಿ ಡೇ ಸ್ಟಾರ್ಟ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ. ಅದನ್ನು ಹೇಳೇನಿ, ಅದೇನಂತ ನಾನು ಹೇಳಲ್ಲ, ನೀವೇ ನೋಡ್ರಿ. ಶ್ರೀ ಗುರು ಚರಣ ಸರೋಜರಜ ನಿಜಮನ ಮುಕುರ ಸುಧಾರಿ ಬರನವ ರಘುವರ ಬಿಮಲ ಜಶು ಜ್ಯೋದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಕ್ಕೆ ಸುಮಿರೋ ಪವನ ಕುಮಾರ ಬಲಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೇಶ ವಿಕಾರ. ಜೈ ಹನುಮಾನ ಜ್ಞಾನ ಗುಣಸಾಗರ ಜೈ ಕಪೀಸತಿ ಹುಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಕಂಚನ ಭರಣ ಬಿರಾಜ ಸುಬೇಶ ಕಾಣನ ಕುಂಡಲ ಕುಂಚಿತ ಕೇಶ ಹಾದ್ ವಜ್ರ ಧ್ವಜಾಭಿರಾಜೆ ಕಾಂದೆ ಮೂಂಜ ಜನೇವು ಸಾಜೆ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾಣ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕು ಆತುರ ಪ್ರಭು ಚರಿತ ಸುನಿಬೇಕೋ ರಸಿಯ ರಾಮಲಕಣ ಸೀತಾಮನ ಬಸಿಯ ಸೂಕ್ಷ್ಮ ರೂಪಧರಿ ಸಿಯಹಿದಿ ಕಾವ ವಿಕಟ ರೂಪಧರಿ ಲಂಕೆ ಝರಾವ ಭೀಮ ರೂಪಧರಿ ಅಸುರ ಸಂಹಾರೆ ರಾಮಚಂದ್ರಕ್ಕೆ ಕಾಜ ಸಂಹಾರೆ लाए संजीवन लखन जियाए श्री रघुवीर हर शिवर लाए रघुपति कीन्ही बहुत बड़ाए तुम प्रिय भरत समभाई सहस वदन तुम रोज शगावै असकहि श्रीपति कंठ लगावै सनकादिक ब्रह्मादि मुनीषा नारद शारद सहित अहिषा जम कुबेर दिक्पाल जहाते कवि कोविद कहि सके कहाते तुम उपकार सुग्रीव ही कीन्हा राम मिलाय राजपद दीना तुमरो मंत्र विभीषण माना लंकेश्वर भय सब जग जाना युग सहस्र यो जनपर भानु लील्यो त्याहि मधुर फल जानु प्रभु मुद्रिका मेलि मुख माहि जलदि लांग जय अचर जनाहि दुर्गम काज जगत के जयते सुगम अनुग्रह तुमरे तेते राम दुआरे तुम रखवारे होत न आज्ञा बिनु पैसारे सब सुख लहे तुम्हारी सरना तुम रक्षक काहू को डरना आपन तेज संहारो आपे तीनों लोक हाकते कापे भूत पिशाच निकट नहीं आवे महावीर जब नाम सुनावे नाशे रोग हरे सब पीरा जपत निरंतर हनुमत वीरा संकट ते हनुमान छुड़ावे मन क्रम भजन ध्यान जो लावे सब पर राम तपस्वी राजा तिनके काज सकल तुम साजा और मनोरज जो कोई लावे सोई अमित जीवन फल भावे चारों युग परताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नव निधि के दाता असवर दीन जानकी माता राम रसायन तुम्हारे पास सदा रहो रघुपति के दासा तुम्हारे भजन राम को पावे जन्म जन्म के दुख बिसरावे अंत काल रघुपति पुर जाई जहान जन्म हरि भक्त कहाई और देवता चित्तन धरई हनुमत से सर्व सुख करही संकट कटे मिटे सब पीरा जोश मेरे हनुमत बलबीरा जय 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 हनुमान गोसाई कृपा करहु गुरुदेव की नाई जो शत भार फाट कर कोई चूट ही बंदी महासुख होई जो यह पढ़े हनुमान चालीसा होय सिद्धि साकी गौरीसा तुलसीदास सदा हरि चेरा कीजय नाद हृदय माडेरा कीजय नाद हृदय माडेरा. Hi, I have started my spiritual and celibacy journey by praying to God and saying Hanuman Chalisa. If I have done any mistakes while saying Hanuman Chalisa, please forgive me. I'll correct it next time. Also follow my page. I'll come up with more spiritual content and some productive content. Okay, thank you.
हाय हे भगवान तेरी लीला अपरंपार है। ಗೈಸ್ ಜಾನ್ ಫಸ್ಟ್ ತರ್ಸೇನ ಬಂದೈತಿ. ಸೊ ಜಸ್ಟ್ ರಾಯರ್ ಮಠಕ್ ಬಂದೆ. ಯಾವ ಲೆವೆಲ್ ರಶ್ ಐತೆ ಅಂದ್ರೆ ಇವತ್ತು. ಓಕೆ, ಜಸ್ಟ್ ವಾಚ್. ಏನ್ ಕಾಂದಿತಿಲ್ ಗೊತ್ತಿಲ್ಲ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತಿದ್ದೆ. ಈಗ ಹೋಗಿ ರಾಯರ ದರ್ಶನ ಮಾಡ್ಕೋತೇನೆ. ರಾಯರ ದರ್ಶನ ಮಾಡ್ಕೊಂಡ ಪ್ರಸಾದ ಎಲ್ಲ ತಿನ್ಕೊಂಡು ನನ್ನ ನ್ಯೂ ಇಯರ್ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಲೆಟ್ಸ್ ಗೋ. ಜಸ್ಟ್ ಊಟ ಮಾಡ್ಕೊಂಡ್ ಬಂದೆ. ಯಾವ ಲೆವೆಲ್ ರಶ್ ಐತೆ ಅಂದ್ರ 11:30 ನಾನು ಕ್ಯೂ ಒಳಗ ಅದೇನಿ. ಬಟ್ ಊಟ ಮುಗ್ದಿದ್ದ 12:45. ಅಷ್ಟು ರಶ್ ಐತಿ. ಬರ್ಬೇಕಾದ್ರೆ ನಂದು ಚಪ್ಲಿನ ಕಳ್ಕೊಂಡ್ಬಿಟ್ಟೆ. ಸಾರ್ಥಕವಾಯ್ತು. ಜಸ್ಟ್ PG ಬಂದೆ, ಚಪ್ಲಿ ಕಳ್ಕೊಂಡೆ. ಏನ್ ಮಾಡಕ್ಕಾಗಲ್ಲ, ಇನ್ನೊಂದು ಪೇರ್ ಐತಿ ನಾನು ತಗೊಂಡ ವರ್ಕ್ ಮಾಡ್ತೀನಿ. ಈಗ ಆನ್ಲೈನ್ ಹೋಗಿದ್ದೆ, ಆರ್ಡರ್ ಇಲ್ಲ. ಸೊ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಐತಿ, ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತೇನೆ. ಆಮೇಲೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತೇಳಿ. ಮತ್ತು ತಮ್ಮನೇಲೂ ಕ್ರಿಯೇಟ್ ಮಾಡ್ಕೊಬೇಕಾ. ನೋಡೋಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೇನೆ ಅನ್ನೋದು ಹೇಳ್ತೀನಿ. ಬಾಯ್. ಗುಡ್ ಈವ್ನಿಂಗ್. ದೇವಸ್ಥಾನದಿಂದ ಬಂದು ಸ್ವಲ್ಪ ಎಡಿಟಿಂಗ್ ಐತೆ ಅಂತೇಳಿ ಎಡಿಟಿಂಗ್ ಮಾಡಕ್ಕೆ ಕೂತ್ಕೊಂಡೆ. ನಾನೇನು ಮಾಡ್ಬಿಟ್ಟೇನಿ, ಸ್ಟೋರೇಜ್ ಇಲ್ಲ ಅಂತೇಳಿ ಬೆಳಿಗ್ಗೆ ಏನು ಎಡಿಟಿಂಗ್ ಎಲ್ಲ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೆ ಅಲ್ಲ, ಅದ್ರಲ್ಲಿ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟೇನಿ. ಸೊ ಎಡಿಟಿಂಗ್ ಎಲ್ಲ ಹಾಳಾಗೋಗಿತ್ತು. ಸೊ ಅದನ್ನೆಲ್ಲ ರಿಕವರ್ ಮಾಡಿಕೊಂಡು ವಾಪಸ್ ಎಡಿಟಿಂಗ್ ಮಾಡಿ ಸ್ವಲ್ಪ ಮೀಮ್ಸ್ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿ ಇವತ್ತಿನ ವಿಡಿಯೋ ನೋಡ್ರಿ ಚಲೋ ಐತಿ. ಅದಾದ್ಮೇಲೆ ಮಕ್ಕೊಂಬಿಟ್ಟೇನಿ. ನಂಗೆ ಲಿಟ್ರಲಿ ಹೆಂಗಾಗೈತೆ ಅಂದ್ರೆ ನಾನು ಅಲಾರಾಮ್ ಇಟ್ಕೊಂಡೇ ಇಲ್ಲ. ನಂಗೆ ಅಷ್ಟು ತಲೆ ಕೆಟ್ಬಿಟ್ಟೈತಿ. ಮಕ್ಕೊಂಬಿಟ್ಟಿದ್ದೆ. ಈಗ ಎದ್ದೇನಿ. ಈಗ ಟೈಮ್ 6:30. ಈಗ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಈಗ ಇನ್ನೊಂದು 7 o'clock ಸ್ಟಾರ್ಟ್ ಮಾಡ್ತೇನೆ. ಓಕೆ, ಲೆಟ್ಸ್ ಗೋ. ಸೆಕೆಂಡ್ ಆರ್ಡರ್ ಪಿಕಪ್ ಮಾಡಕ್ ಬಂದೇನಿ. ನಮ್ದು ಎಲ್ಲಿ ಬಂದೈತೆ ಅಂದ್ರೆ ಇದು ಈಗ ಫಸ್ಟ್ ಆರ್ಡರ್ ಇಲ್ಲೇ ಬಂದಿತ್ತು. ನಮ್ಮ ರಾಘವೇಂದ್ರ ಸ್ವಾಮಿ ಮಠ ಐತಲ್ಲ, ಯಾವ ಲೆವೆಲ್ ರಶ್ ಐತೆ ಅಂದ್ರೆ ರಾಘವೇಂದ್ರ ಸ್ವಾಮಿ ಮಠದೊಳಗ ಬೆಳಗ್ಗೆಂದನು ಹಂಗ ರಶ್ ಇತ್ತ, ಈಗೂ ಹಂಗ ರಶ್ ಐತಿ. ನಿಮ್ಗ ಅಲ್ಲಿ ನೋಡ್ರಿ ಯಾವ ಲೆವೆಲ್ ಟ್ರಾಫಿಕ್ ಮಾಡೈತಿ. ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತಿ. ಗಾಡಿನ ಮೂವ್ ಆಗತ್ತಿರಲಿಲ್ಲ. ಆಗ್ಲೇ ಆಲ್ಮೋಸ್ಟ್ 20 minutes ಟ್ರಾಫಿಕ್ ಒಳಗೆ ಸಿಕ್ಕೊಂಡ್ಬಿಟ್ಟಿದ್ದೆ. ಈಗ ಬಂದು ಇಲ್ಲಿ ಪಿಕಪ್ ಮಾಡಕ್ ಬಂದೇನಿ. ಇಲ್ಲಿ ಬಂದು 20 ನಿಮಿಷ ವೇಟ್ ಮಾಡಿದ್ರು. 20 ನಿಮಿಷ ಆಯ್ತಾ ಆರ್ಡರ್ ಬಂದು, ಇನ್ನೂ ರೆಡಿನ ಇಲ್ಲ. ನೋಡೋಣ ಇವತ್ತು ಲೇಟ್ ನೈಟ್ ವರ್ಗು ಎಷ್ಟಾಗತ್ತೆ ಅಷ್ಟು ಇವತ್ತು ಮಾಡಿ ನಾಳೆ ಬೆಳಗಿಂದ ಜಲ್ದಿ ಸ್ಟಾರ್ಟ್ ಮಾಡ್ಬೇಕಾ. ಲೆಟ್ಸ್ ಗೋ. ಹಾಯ್, 6th ಆರ್ಡರ್ ಪಿಕಪ್ ಮಾಡಕ್ ಬಂದೇನಿ. ಟೈಮ್ ಈಗ 9:50. ಇವತ್ತು ಎಲ್ಲಿ ಹೋಗ್ತೇನೆ ಅಲ್ಲಿ ಫುಲ್ ವೇಟ್ ಮಾಡ್ಸಕತ್ ಬಿಟ್ಟಾರ. ಈಗ ಒಂದು ಲಾಸ್ಟ್ ಆರ್ಡರ್ 5th ಆರ್ಡರ್ ಪಿಕಪ್ ಮಾಡಕ್ ಹೋಗಿದ್ದೆ. ಅವ್ರಿಗೆ ಲಾಸ್ಟ್ ಟೈಮ್ ನಾನು ನೋಡಿದ್ರು, ನಾನೆಲ್ಲ ಈ ತರ ವ್ಲಾಗ್ ಮಾಡೋದೆಲ್ಲ ನೋಡಿ, ಅಂದ್ರೆ ನಾನು ಹೇಳಿದವ್ರಿಗೆ ಈ ತರ ವ್ಲಾಗ್ ಮಾಡ್ತೇನೆ ಅಂತ ಹೇಳಿ. ಅವ್ರು ಹೇಳಿದ್ದು ಒಂದು, ನಮ್ ರೆಸ್ಟೋರೆಂಟ್ ಒಳಗೆ ನಾವು ಸ್ವಲ್ಪ ಲೇಟ್ ಆಗಿ ಕೊಡ್ತೇವಿ, ಸೊ ಅದನ್ನೆಲ್ಲ ನೀನ್ ವ್ಲಾಗ್ ಒಳಗೆ ಹೇಳ್ಬೇಡಪ್ಪ, ನಮ್ ರೆಸ್ಟೋರೆಂಟ್ ಮೆನ್ಷನ್ ಮಾಡ್ಬೇಡ ಅಂತ ಹೇಳಿ. ಸೊ ಆ ರೆಸ್ಟೋರೆಂಟ್ ನಾನು ಮೆನ್ಷನ್ ಮಾಡಲ್ಲ ಈಗ. ಸೊ ಅವ್ರೊಂದು ಕಮ್ಮಿ ಅಂದ್ರೆ ಒಂದು 40 ನಿಮಿಷ ವೇಟ್ ಮಾಡ್ಸಿದ್ರ. ನಾನು ಆ ಟೈಮ್ ಒಳಗೆ ಒಂದು ವಿಡಿಯೋ ನೋಡಿದ್ದೆ, ಅದ್ರ ಬಗ್ಗೆ ನಾನು ಲೇಟ್ ನೈಟ್ ಡಿಸ್ಕಸ್ ಮಾಡ್ತೇನೆ. ಈಗ ಬೇಡ, ಈಗೊಂದು ಪಿಕಪ್ ಬಂದೇನಿ. ಇವ್ರು ಒಂದು ಕಮ್ಮಿ ಅಂದ್ರೆ 9:30 ಆರ್ಡರ್ ಬಂದಿತ್ತಿದೆ. 20 minutes ಆಯ್ತು ಇಲ್ಲೇ ವೇಟ್ ಮಾಡತ್ತೇನಿ. ಸಾಕಾಗೈತಿ ಇವತ್ತು ವೇಟ್ ಮಾಡಿ. ಒರಿಜಿನಲ್ ಬರ್ಗರ್ಸ್ ಅಂತ ಹೇಳಿ. ನೋಡೋಣ, ಏನ್ ಮಾಡಕ್ ಆಗಲ್ಲ, ನಮ್ ಕೈಯಾಗಂತೂ ಇಲ್ಲ. ಓಕೆ, ಲೆಟ್ಸ್ ಸಿ. 6th ಆರ್ಡರ್ ಮುಗಿದ್ಮೇಲೆ ಆರ್ಡರ್ ವೇಟ್ ಮಾಡ್ತೇನೆ ಅಂತ ಹೇಳಿದ್ದೆ. ಬಟ್ ವೇಟ್ ಮಾಡಿ ಸಾಕಾಯ್ತ. ಈಗ 10:30, ಆಲ್ಮೋಸ್ಟ್ ಒಂದು 25 minutes ಆಯ್ತು. ಈಗ PG ಬಂದೇನಿ. ಲೈಕ್ PG ಅದಕ್ಕೆ ಬಂದ್ರೆ ಆರ್ಡರ್ ಇಲ್ಲ ಅಂತೇಳಿ ಬಂದೆ. ಡ್ರಾಪು ಇಲ್ಲೇ ಇತ್ತು. ಈಗ ನಮ್ PG ಒಳಗೆ ಒಬ್ರದ್ದು ಬರ್ಡೇ ಐತಿ. ಈಗ ನಾ ಒಂದು ಬ್ಲಿಂಕಿಟ್ ಒಳಗೆ ಒಂದು ಆರ್ಡರ್ ಮಾಡೇನಿ. ಅದು ಬಂದ್ಮೇಲೆ ಅದೇನಂತ ಹೇಳಿ ನಿಮ್ಗೆ ತೋರಿಸ್ಬೇಕಾ. ಸಿ, ದಿಸ್ ಇಸ್ ವಾಟ್ ಐ ಹ್ಯಾವ್ ಆರ್ಡರ್ಡ್. ವೇಟ್, ಐ ವಿಲ್ ಶೋ ಯು. ಜಸ್ಟ್ ಅ ಮಿನಿಟ್. ಸಿ, ದಿಸ್ ಇಸ್ ಟೆಲಿಕೌಂಟರ್. ಇದೇನಿಲ್ಲ, ಫಿಂಗರ್ಗೆ ಹಾಕೊಳ್ಳೋದ. ಇದು ಎದಕ್ಕೆ ಯೂಸ್ ಅಂದ್ರೆ ನಾಮ್ ಜಪ ಮಾಡಕ್. ನಾನು ಡೈಲಿ ಎಷ್ಟು ನಾಮ್ ಜಪ ಮಾಡ್ತೇನಲ್ಲ ಅದ್ ನಾನು ಕೌಂಟ್ ಮಾಡ್ಬೋದು ಇದ್ರಾಗ. ಇದು ನಾನು ರೀಲ್ ಒಳಗ್ ನೋಡಿದೆ. ತರಿಸ್ಬೇಕಂತ ಬಾಳ ಅನ್ಕೊಳತಿದ್ದೆ. ಬಟ್ ಬ್ಲಿಂಕಿಟ್ ಒಳಗೆ ಚೆಕ್ ಮಾಡಿದೆ, ಬ್ಲಿಂಕಿಟ್ ಒಳಗೆ ಇತ್ತ. ಸೊ ತರ್ಶನ್ ಇದೆ. ನೀವು ಇದು ಯೂಸ್ ಮಾಡ್ರಿ. ಬಾಳ ಅಂದ್ರೆ ಒಂದು 100 rupees ಅಷ್ಟೇ ಸಿಗುತ್ತೆ. ನಾನು ಬ್ಲಿಂಕಿಟ್ ಒಳಗೆ ಆರ್ಡರ್ ಮಾಡಿದಾಗ 130 ಆಗೈತೆ. ನೀವು ಹೊರಗೆ ತಗೊಂಡ್ರೆ ಮೇ ಬಿ 100 rupees ಒಳಗೆ ಸಿಗ್ಬೋದಾ.
ಆನ್ಲೈನ್ ಆರ್ಡರ್ ಮಾಡ್ಕೋಬೋದ. ಇನ್ನೊಂದು 30 rupees ಹಾಕಿರ ಅದೇನು ಭಾಳಲ್ಲ. ಸೊ ಗೋ ಫಾರ್ ಇಟ್. ಇದು ನಿಮ್ಗೆ ಭಾಳ ಯೂಸ್ ಆಗುತ್ತೆ. ಇದು ನನಗಂತೂ ಭಾಳ ಯೂಸ್ ಆಗುತ್ತೆ. ಓಕೆ, 20 minutes ಆಯ್ತು ನಾನು ವೇಟ್ ಮಾಡಕತ್ತಿ. ಒಂದು ಆರ್ಡರ್ ಬರತ್ತಿಲ್ಲ. ಸಾಕಾಗೋಯ್ತು ವೇಟ್ ಮಾಡಿ ಮಾಡಿ ಮಾಡಿ. ಈಗೇನು ಬರ್ಡೇ ಸೆಲೆಬ್ರೇಷನ್ ಮಾಡಿವಲ್ಲ, ಅದ್ರಾಗ ಒಬ್ಬರು ನಂಗೆ ಎಡಿಟಿಂಗ್ ಹೇಳ್ಕೊಟ್ರೆ ನನಗೆ ಇನ್ನೂ ಏನೇನು ಕಲಿಬೋದಲ್ಲ, ಸ್ವಲ್ಪ ಕಲ್ತೇನೆ. ಈಗ ಬ್ಯಾಕ್ ಕ್ಯಾಮ್ರಲ್ಲೇ ವಿಡಿಯೋ ಮಾಡತ್ತೀನಿ. ವೇಟ್ 50 minutes ಆಯ್ತು, ಒಂದು ಆರ್ಡರ್ ಬರತ್ತಿಲ್ಲ. ರೂಮ್ಗೆ ಹೋಗೋಕ್ಕೂ ಇಷ್ಟ ಆಗತ್ತಿಲ್ಲ, ಇಲ್ಲಿ ವೇಟ್ ಮಾಡೋಕ್ಕೂ ಇಷ್ಟ ಆಗತ್ತಿಲ್ಲ. ಅಲ್ಲಿ ಆರ್ಡರ್ಗೆ ವೇಟ್ ಮಾಡ್ತೇವಲ್ಲ, ಅದೊಂಥರ ಫ್ರಸ್ಟ್ರೇಷನ್. ಆದರೆ ಇದು ನೆಕ್ಸ್ಟ್ ಲೆವೆಲ್ ಫ್ರಸ್ಟ್ರೇಷನ್ ಇದೆ. ಏನು ಮಾಡಬೇಕು ಗೊತ್ತಾಗತ್ತಿಲ್ಲ. ಇನ್ನೊಂದು 10 minutes ವೇಟ್ ಮಾಡ್ತೇನೆ. 11 o'clockವರೆಗೂ ಬಂದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದ್ರೆ ಮಾಡೋಕ್ಕಾಗಲ್ಲ. ರೂಮಿಗೆ ಹೋಗ್ತೀನಿ. ರೂಮಿಗೆ ಹೋಗಿ ಹಾಯ್, ಆಲ್ಮೋಸ್ಟ್ ಒಂದು 1 hour 20 minutes ವೇಟ್ ಮಾಡೀನಿ. ಲೈಕ್ 10:15 ಈಗ 11:35. ಈಗ ಜಸ್ಟ್ ರೂಮಿಗೆ ಬಂದೆ. ಒಂದು ಆರ್ಡರ್ ಶೋ ಆಗತ್ತಿಲ್ಲ. ಹಿಂಗಾದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಬೇರೆ ಆಲ್ಟರ್ನೇಟಿವ್ ಆ್ಯಪ್ ಅದನ್ನ ಥಿಂಕ್ ಮಾಡಲೇಬೇಕಾಗೈತೆ. ಈಗ ನನ್ನ ಫ್ರೆಂಡ್ಸ್ ಕೂಡ ಇಷ್ಟೊತ್ತು ಅದನ್ನ ಮಾತಾಡತ್ತಿದ್ದೆ. ಅವರು ಬೇರೆ ಬೇರೆ ಲೈಕ್ ಜೆಪ್ಟೋ ಆದಿದ್ದು ಅಂತೇಳಿ ಅವರು ಮಾಡತ್ತಾರೆ. ನಾನು ನಾಳೆಯಿಂದ ಬೇರೆ, ಸಪೋಸ್ ನಾಳೆ ಒಂದಿನ ಆನ್ಲೈನ್ ಹೋಗ್ತೇನೆ, ನಾಳೆನೂ ಹಿಂಗೆ ಕಾಡ್ಸಕತ್ತಿದ್ರು ಆರ್ಡ್ರ್ ಇಲ್ಲ ಅಂತಂತಂದ್ರೆ ವಿಲ್ ಮೂವ್ ಟು ಸಮ್ ಅದರ್ ಆ್ಯಪ್. ಅಂದ್ರೆ ಬೇರೆ ಕೆಲಸ ಏನು ಮಾಡಲ್ಲ, ನಾನು ಇದೇ ಕೆಲಸ ಮಾಡೋದು. ಯಾಕಂದ್ರೆ ಇದ್ರ ಬಗ್ಗೆನೂ ನಾನು ನಿಮ್ಗೆ ಮುಂದೆ ಹೇಳ್ತೇನೆ ಯಾಕಂತೇಳಿ. ಓಕೆ, ನಾನೊಂದು ವಿಡಿಯೋ ಒಳಗೆ ಹೇಳಿದ್ದೆ ನಿಮ್ಗೆ, ಆಮೇಲೆ ಹೇಳ್ತೇನೆ ಅಂತೇಳಿ. ಬಟ್ ಈಗ ಬೇಡ, ನಾಳೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಮಾತಾಡ್ತೇನೆ. ಈಗ ನಾನು ಒಂದು ಮೂವಿ ನೋಡ್ಬೇಕಂತೈತಿ. ಅದು ನನ್ನ ಮೋಸ್ಟ್ ಫೇವ್ರೇಟ್ ಮೂವಿ. ಅದೊಂದು ಬಯೋಪಿಕ್. ಅದೇನು ನಾರ್ಮಲ್ ಈ ಥರ ಎಂಟರ್ಟೈನ್ಮೆಂಟ್ ಸಂಬಂಧ ಅಲ್ಲ, ಒಂಥರ ಲೈಕ್ ಮೋಟಿವೇಶನ್ ಟೈಪ್. ಆ ವಿಡಿಯೋ ನೋಡಿ ನಾನು ಮಲ್ಕೋತೇನೆ. ಮಲ್ಕೊಂಡು ಬೆಳಗ್ಗೆ ಜಲ್ದಿ ಹೇಳ್ತೇನೆ, ಎದ್ದ ಸೇಮ್ ರೂಟೀನ್ ಕಂಟಿನ್ಯೂ ಮಾಡ್ತೇನೆ. ಓಕೆ, ಬಾಯ್, ಗುಡ್ ನೈಟ್. ಸೊ ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 6 ಆರ್ಡ್ರಿಗೆ ಬರೀ 321 rupees ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.